ವೀಕ್ಷಕರೇ, ಇಸ್ರೇಲ್ನ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಸತ್ತಿದ್ದಾರೆ ಎಂಬ ಸುದ್ದಿ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಿದೆ. ಮಾರ್ಚ್ 8ನೇ ತಾರೀಕು ಇರಾನ್ನ ಮಿಸೈಲ್ ದಾಳಿಯಲ್ಲಿ ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನೆತನ್ಯಾಹು ಅವರ ಕಚೇರಿ ಕೆಳಗಿನ ಬಂಕರ್ ಮೇಲೆ ದಾಳಿಯಾಗಿದೆ ಎಂಬ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಹರಿದಾಡ್ತು. ಆ ಒಂದು ಬಂಕರ್ನ ಅವಶೇಷಗಳಿಂದ ಅವರ ದೇಹವನ್ನು ಹೊರತೆಗೆದು ಟೆಲ್ ಅವೀವ್ನ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ ಎಂಬ ಸುದ್ದಿಗಳು ವೈರಲ್ ಆದವು. ನಂತರ ಅವರು ಕೋಮಾಗೆ ಹೋಗಿ ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಹೊರಬಿತ್ತು. ಇನ್ನು ಇದಕ್ಕೆ ಪುಷ್ಟಿ ನೀಡುವಂತೆ ಮಾರ್ಚ್ 12ನೇ ತಾರೀಕು ನಡೆದಂತ ಡಿಫೆನ್ಸ್ ಮೀಟಿಂಗ್ ನಲ್ಲಿ ಅವರು ಹಾಜರಾಗಿರಲಿಲ್ಲ. ಇನ್ನು ಅವ್ರ ಮಗ ಕೂಡ ಮಾರ್ಚ್ 8ನೇ ತಾರೀಕು ಯಾವುದೇ ಟ್ವೀಟ್ ಅನ್ನ ಮಾಡಲಿಲ್ಲ. ಅವರು ಬಹುಶಃ ಅವ್ರ ತಂದೆನ ಕಳ್ಕೊಂಡು ದುಃಖದಲ್ಲಿ ಇರೋದ್ರಿಂದ ಟ್ವೀಟ್ ಮಾಡಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನ ಮಾತನಾಡ್ಕೊಂಡ್ರು. ಮನೇಲಿ ಏನು ದುಃಖಕರ ಘಟನೆ ಆಗಿದೆ, ಅದರಿಂದ ಹೊರ ಬರ್ತಿಲ್ಲ ಅಂತ ಹಲವು ಸುದ್ದಿಗಳು ಹರಿದಾಡ್ದು. ಆದ್ರೆ ವೀಕ್ಷಕರೇ, ಈ ಎಲ್ಲಾ ವಿಷಯಗಳು ಕೂಡ ಸತ್ಯನ? ನೆತನ್ಯಾಹು ಬದುಕಿದಾರ ಅಥವಾ ಸತ್ತಿದ್ದಾರ? ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮಗಳಲ್ಲಿ ಹರಿದಾಡ್ತಿರುವಂತಹ ಈ ಒಂದು ಸುದ್ದಿ ನಿಜನ ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಈ ನೆತನ್ಯಾಹು ಜೊತೆ ಮೊಸಾದ್ ಚೀಫ್ ಡೇವಿಡ್ ಬಾರ್ನಿಯಾ ಹಾಗೂ ಇಸ್ರೇಲ್ನ ಸೆಕ್ಯೂರಿಟಿ ಹೆಡ್ ಬೆನ್ಗ್ವಿರ್ ಕೂಡ ಸತ್ತಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಿದೆ. ಈ ಬೆನ್ಗ್ವಿರ್ ಎಂಬ ವ್ಯಕ್ತಿ ಅಲೆಕ್ಸಾ ಮಾಸ್ಕ್ ಅನ್ನು ಹಾಕೊಂಡು ಸೆಕ್ಯೂರಿಟಿ ಜೊತೆ ಪೊಲೀಸ್ ಜೊತೆ ಹೊರಟಿದ್ರು ಅಂತ ಹೇಳಿ ಅವರನ್ನ ಟಾರ್ಗೆಟ್ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಇನ್ನು ಒಬ್ಬ ಇಂಡಿಯನ್ ಜರ್ನಲಿಸ್ಟ್ ಆದಿತ್ಯ ಅನ್ನೋನು ಈ ನೆತನ್ಯಾಹು ಮನೆಯ ವಿಡಿಯೋವನ್ನ ತೆಗೆದಿದ್ದಾನೆ ಅಂತ ಹೇಳಿ NDTV ಜರ್ನಲಿಸ್ಟ್ ಅನ್ನ ಟ್ಯಾಗ್ ಮಾಡ್ತಿದ್ದಾರೆ. ಈ ಆಂಕರ್ ನೆತನ್ಯಾಹು ಮನೆಯ ವಿಳಾಸವನ್ನ ಮೀಡಿಯಾದಲ್ಲಿ ತೋರಿಸಿದ್ದಾನೆ. ಈ ಒಂದು ವಿಳಾಸ ನೋಡಿನೇ ಇರಾನ್ ನೆತನ್ಯಾಹು ಮನೆ ಮೇಲೆ ದಾಳಿಯನ್ನ ಮಾಡಿದೆ. ಈ ಒಂದು ದಾಳಿಯಲ್ಲಿ ನೆತನ್ಯಾಹು ಸತ್ತಿದ್ದಾರೆ. ಅವರ ಸಾವಿಗೆ ಕಾರಣ ಈ ಇಂಡಿಯನ್ ಜರ್ನಲಿಸ್ಟ್. ಹಾಗಾಗಿ ಈ ಆದಿತ್ಯನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಎಂಬ ಸುದ್ದಿ ಕೂಡ ವೈರಲ್ ಆಯಿತು. ಅದಲ್ಲದೆ ಇತ್ತೀಚೆಗೆ ನೆತನ್ಯಾಹು ಕೊಟ್ಟಂತ ವಿಡಿಯೋ ಸ್ಪೀಚ್ ಅದೊಂದು AI ಮೂಲಕ ತಯಾರು ಮಾಡಲಾಗಿದ್ದು ಅಂತ ಹೇಳಲಾಗ್ತಿದೆ. ಯಾಕೆಂದ್ರೆ ಆ ಒಂದು ವಿಡಿಯೋದಲ್ಲಿ ಅವರ ಎಡಗೈನ 6 ಬೆರಳುಗಳು ಕಾಣಿಸ್ತಿದ್ದಾವೆ. ಆದ್ರೆ ನಿಜವಾಗ್ಲೂ ಅವ್ರಿಗೆ ಇರೋದು 5 ಬೆರಳು. ಈ AI ನ ವಿಡಿಯೋದಲ್ಲಿ ಪ್ರಾಂಪ್ಟ್ ಅನ್ನ ಸರಿಯಾಗಿ ಉಪಯೋಗಿಸಿಲ್ಲ, ಆದ್ರಿಂದ ಅದು 6 ಬೆರಳುಗಳಂತೆ ಕಾಣಿಸ್ತಿದೆ ಅಂತ ಹೇಳಲಾಗ್ತಿದೆ. ಆದ್ರಿಂದ ಈ ಒಂದು ವಿಡಿಯೋ ಫೇಕ್. ನೆತನ್ಯಾಹು ಸತ್ತಿದ್ದಾರೆ ಅಂತ ಹೇಳಲಾಯಿತು. ವಿಡಿಯೋದ ಹಿಂಭಾಗದ ಪರದೆಗಳು ಗಾಳಿಯಿಂದ ಕದಲ್ತಾ ಇದ್ದಾವೆ, ಆದ್ರೆ ಫ್ಲಾಗ್ ಮಾತ್ರ ಅಲ್ಗಾಡ್ತಾರ ಅಂತ ಹೇಳಿ ಈ ಒಂದು ವಿಡಿಯೋವನ್ನ ಫೇಕ್ ಅಂತ ವೈರಲ್ ಮಾಡಿದ್ದಾರೆ. ಇನ್ನೊಂದು ದೊಡ್ಡ ಕಾನ್ಸ್ಪಿರಸಿ ಏನಂದ್ರೆ, ವೈಟ್ ಹೌಸ್ ನಲ್ಲಿ US ಟ್ರೆಜರಿ ಸೆಕ್ಯೂರಿಟಿ ಬೆಸೆಂಟ್ ಸ್ಕೈ ನ್ಯೂಸ್ಗೆ ಸಂದರ್ಶನ ಕೊಡ್ತಿರುವಾಗ ಟ್ರಂಪ್ ಅವರನ್ನ ತುರ್ತಾಗಿ ಕರೀತಾರೆ. ಟ್ರಂಪ್ ಜೊತೆ ಮಾತನಾಡಿದ ನಂತರ ಬೆಸೆಂಟ್ ನ ಕೈಗಳು ನಡುಗೋದಕ್ಕೆ ಶುರುವಾಗ್ತವೆ. ನಂತರ ಅವರು ಭಯದಿಂದ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಅವರು ನೆತನ್ಯಾಹು ಸತ್ತಂತ ಸುದ್ದಿ ಕೇಳಿ ಶಾಕ್ ಆಗಿದ್ದಾರೆ ಅಂತ ಹೇಳಿ ಈ ಒಂದು ವಿಡಿಯೋವನ್ನ ವೈರಲ್ ಮಾಡಲಾಯಿತು. ಇನ್ನು ಮೊಸಾದ್ ಮತ್ತು ಇಸ್ರೇಲ್ನ ಮೀಡಿಯಾ ಪ್ರಕಾರ ನೆತನ್ಯಾಹು ಅವರು ಸತ್ತಿಲ್ಲ, ಅವರು ಜೀವಂತವಾಗಿದ್ದಾರೆ ಅನ್ನೋದು. ವೈರಲ್ ಆಗ್ತಿರುವಂತಹ ಈ ಒಂದು ಇಮೇಜ್ಗಳು, ಡಿಬ್ರಿಸ್ ನಿಂದ ಹೊರತೆಗೆದಂತ ಮುಖ, ಧೂಳು ತುಂಬಿರುವಂತಹ ಫೋಟೋಗಳು, ಇವೆಲ್ಲವೂ ಕೂಡ AI ಜನರೇಟೆಡ್ ಇಮೇಜ್ಗಳು ಅಂತ ದೃಢಪಡಿಸಲಾಗಿದೆ. ಇಸ್ರೇಲ್ನ ಮೀಡಿಯಾ ಹೇಳೋದು ಏನಪ್ಪಾ ಅಂದ್ರೆ, ಇರಾನ್ ಉದ್ದೇಶ ಪೂರ್ವಕವಾಗಿಯೇ ಈ ಒಂದು ಫೇಕ್ ನ್ಯೂಸ್ ಅನ್ನ ಹರಡ್ತಾ ಇದೆ. ಇನ್ನು ವಿಡಿಯೋದಲ್ಲಿ ಕಾಣಿಸಿದಂತ 6 ಬೆರಳುಗಳ ವಿಷಯವನ್ನ ನೋಡುವುದಾದ್ರೆ, ಝೂಮ್ ಮಾಡಿ ನೋಡಿದ್ರೆ ಅದು ನಿಜವಾದ ಬೆರಳು ಅಲ್ಲ, ಅದು ಕೇವಲ ನೆರಳು ಅಂದ್ರೆ ಶಾಡೋ. ಇದಿಷ್ಟೇ ಅಲ್ಲದೆ ಇಂಡಿಯನ್ನ ಜರ್ನಲಿಸ್ಟ್ ವಿಷಯಕ್ಕೂ ಕೂಡ ಸ್ಪಷ್ಟತೆ ಇದೆ. ಇದು ಮಾರ್ಚ್ 3ನೇ ತಾರೀಕು ತೆಗೆದಂತ ವಿಡಿಯೋ. ನಿಜವಾಗಿಯೂ ಮಾರ್ಚ್ 1ರಂದು ಇರಾನ್ ವೆಸ್ಟ್ ಜೆರೂಸಲಂನ ಬೇತ್ ಶೆಮೆಸ್ ಪ್ರದೇಶದಲ್ಲಿ ದಾಳಿ ಮಾಡಿತ್ತು. ಅದು ಒಂದು ಪವಿತ್ರ ಪ್ರದೇಶ. ಅಲ್ಲಿ 9 ಯಹೂದಿಗಳು ಸಾವನ್ನಪ್ಪಿದ್ರು. ಬಹುಶಃ ಆಂಟಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡಿರಲಿಲ್ಲ ಅಥವಾ ಇಂಟರ್ಸೆಪ್ಷನ್ ವಿಫಲವಾಗಿರಬಹುದು. ಈ ಒಂದು ಕಾರಣದಿಂದ ಒಂದು ರೆಸಿಡೆನ್ಸಿಯಲ್ ಬಿಲ್ಡಿಂಗ್ ಮೇಲೆ ದಾಳಿ ನಡೆದಿದೆ. ಈ ಒಂದು ದಾಳಿಯ ಜಾಗವನ್ನ ಪರಿಶೀಲನೆ ಮಾಡೋದಕ್ಕೆ ಬಂದಂತ ನೆತನ್ಯಾಹು ಬಂದ ವಿಡಿಯೋವನ್ನ NDTV ಜರ್ನಲಿಸ್ಟ್ ಆದಿತ್ಯ ತೋರಿಸಿದ್ರು. ಈ ಒಂದು ವಿಡಿಯೋದಲ್ಲಿ ಹಿಂಭಾಗದಲ್ಲಿ ನೆತನ್ಯಾಹು ಕಾಣಿಸ್ತಾರೆ. ಹಾಗಾಗಿ ಇವರು ಈ ನೆತನ್ಯಾಹು ಮನೆಯ ಲೊಕೇಶನ್ ಅನ್ನ ತೋರಿಸಿಲ್ಲ. ಅವರು ಅರೆಸ್ಟ್ ಕೂಡ ಆಗಿಲ್ಲ. ಇನ್ನು ನೆತನ್ಯಾಹು ಡಿಫೆನ್ಸ್ ಮೀಟಿಂಗ್ಗೆ ಯಾಕೆ ಹಾಜರಾಗಿಲ್ಲ ಅಂದ್ರೆ, ಮಾರ್ಚ್ 6ನೇ ತಾರೀಕು ಇರಾನ್ನ ಕಮಾಂಡರ್ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದ. ನೆತನ್ಯಾಹು ಇರುವಂತ ಬಂಕರ್ನ ಲೊಕೇಶನ್ ನಮ್ಗೆ ಗೊತ್ತಾಗಿದೆ ಅಂತ ಹೇಳಿದ್ದ. ಅಂದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಇದೆ. ಇನ್ನು ಇರಾನ್ನ ಸಿದ್ಧಾಂತ ಏನಂದ್ರೆ, ಐ ಫಾರ್ ಐ, ಬ್ಲಡ್ ಫಾರ್ ಬ್ಲಡ್, ಅಂದ್ರೆ ಕಣ್ಣಿಗೆ ಕಣ್ಣು, ರಕ್ತಕ್ಕೆ ರಕ್ತ. ಅಲಿ ಖಮೇನಿಯನ್ನ ಕೊಂದ್ರೆ ಈ ನೆತನ್ಯಾಹುವನ್ನು ಕೂಡ ಕೊಲ್ತಾರೆ ಎಂಬ ಭಯ ಇತ್ತು. ಆ ಒಂದು ಕಾರಣದಿಂದ ನೆತನ್ಯಾಹುವನ್ನ ಅವರು ಟಾರ್ಗೆಟ್ ಮಾಡಬಹುದು. ಇದರಿಂದ ಕೆಲವರು ಹೇಳ್ತಿರೋದೇನಪ್ಪಾ ಅಂದ್ರೆ, ಅವರು ನಿರಂತರವಾಗಿ ಫ್ಲೈಟ್ಗಳಲ್ಲಿ ಓಡಾಡ್ತಿದ್ದಾರೆ ಅಥವಾ ಒಂದು ರಹಸ್ಯ ಜಾಗದಲ್ಲಿ ಸುರಕ್ಷಿತವಾಗಿ ಅವರನ್ನ ಇಟ್ಟಿದ್ದಾರೆ ಅನ್ನುವಂಥದ್ದು. ಆದ್ರೆ ಇಸ್ರೇಲ್ನ ಮೀಡಿಯಾ ಈ ಎಲ್ಲಾ ಫೇಕ್ ಸುದ್ದಿಗಳನ್ನು ಕೂಡ ತಳ್ಳಹಾಕಿದೆ. ಇಲ್ಲಿ ಗಮನಿಸಬೇಕಾದಂತ ಒಂದು ವಿಷಯ ಏನಂದ್ರೆ, ಇರಾನ್ ಉದ್ದೇಶ ಪೂರ್ವಕವಾಗಿ ಈ ಒಂದು ಫೇಕ್ ನ್ಯೂಸ್ ಅನ್ನ ಹರಡಿರಬಹುದು. ಇದನ್ನ ಸೈಕಾಲಜಿಕಲ್ ವಾರ್ಫೇರ್ ಅಂತ ಕರೀತಾರೆ. ಅಂದ್ರೆ ಮಾನಸಿಕ ಯುದ್ಧ ಅಥವಾ ಮನೋಯುದ್ಧ. ಇದರಿಂದ ಇಸ್ರೇಲ್ನ ಜನರಲ್ಲಿ ಮತ್ತು ಸೇನೆಯಲ್ಲಿ ಭಯ ಮತ್ತೆ ಗೊಂದಲ ಸೃಷ್ಟಿಯಾಗುತ್ತೆ. ಏಕೆಂದ್ರೆ ಇಸ್ರೇಲ್ನ ಸೇನೆ ಹಲವಾರು ಜಾಗಗಳಲ್ಲಿ ಕೆಲಸ ಮಾಡ್ತಿದೆ. ಕೆಲವರು ಲೆಬಾನ್ನಲ್ಲಿ, ಇನ್ನು ಕೆಲವರು ಮಧ್ಯ ಪ್ರಾಂತ್ಯದಲ್ಲಿ, ಇನ್ನು ಕೆಲವರು ಗಲ್ಫ್ ಪ್ರದೇಶದಲ್ಲಿ. ಈ ರೀತಿ ಸುದ್ದಿಯನ್ನು ಹರಡಿದ್ರೆ ನೆಲಮಟ್ಟದಲ್ಲಿ ಇರುವಂತಹ ಸೈನಿಕರು ಮತ್ತು ಕಮಾಂಡರ್ಗಳಿಗೆ ಭಯ ಹುಟ್ಟುತ್ತೆ, ಮನೋಬಲ ಕುಸಿಯುತ್ತೆ. ಇದು ಕೂಡ ಒಂದು ಯುದ್ಧ ತಂತ್ರದ ಭಾಗ. ಇನ್ನು ಉತ್ತರ ಕೊರಿಯಾ, ಚೀನಾ, ರಷ್ಯಾ ದೇಶಗಳ ಮೀಡಿಯಾ ಕೂಡ ತಮ್ಮ ಸ್ಥಳೀಯ ಮಾಧ್ಯಮಗಳಲ್ಲಿ ನೆತನ್ಯಾಹು ಸತ್ತಿದ್ದಾರೆ ಅಂತಾನೆ ತೋರಿಸ್ತಿದ್ದಾವೆ. ಇದ್ರ ಮೂಲಕ ಸ್ಟಾಕ್ ಮಾರ್ಕೆಟ್ ಅನ್ನ ಮ್ಯಾನಿಪುಲೇಟ್ ಮಾಡಬಹುದು. ಅಮೆರಿಕ ಜನರಲ್ಲಿ ಭಯ ಉಂಟಾಗುತ್ತೆ. ಅದೇ ಸಮಯದಲ್ಲಿ ಟ್ರಂಪ್ ಮೇಲೂ ಕೂಡ ಒತ್ತಡ ಬರುತ್ತೆ.
ಹಾಗೆ ನೋಡಿದ್ರೆ ಇದೇನು ಹೊಸ ವಿಷಯ ಅಲ್ಲ. ಆಪರೇಷನ್ ಸಿಂಧೂರ್ ಸಮಯದಲ್ಲೂ ಕೂಡ ಇದೇ ರೀತಿಯ ಪ್ರಚಾರ ನಡೆದಿತ್ತು. ನಾವು ಕರಾಚಿ ಪೋರ್ಟ್ ಮೇಲೆ ದಾಳಿ ಮಾಡಿದ್ದೇವೆ, ಆಸಿಮ್ ಮುನೀರ್ ಬಂಕರ್ ಮೇಲೆ ದಾಳಿ ಮಾಡಿ ಅವನು ಸತ್ತ ಅಂತ ಪ್ರಚಾರವನ್ನ ಮಾಡಿದ್ದೇವೆ. ಈ ಪಾಕಿಸ್ತಾನ ಭಾರತದ S-400 ಸಿಸ್ಟಮ್ ಅನ್ನ ನಾಶ ಮಾಡಿದ್ದೇವೆ, ದೆಹಲಿ ಮೇಲೆ ದಾಳಿ ಮಾಡಿದ್ದೇವೆ, ನರೇಂದ್ರ ಮೋದಿಯನ್ನು ಕೂಡ ಕೊಂದಿದ್ದೇವೆ ಅಂತ ಪ್ರಚಾರ ಮಾಡಿತ್ತು. ಹೀಗಾಗಿ ಇವೆಲ್ಲವೂ ಕೂಡ ಸೈಕಾಲಜಿಕಲ್ ವಾರ್ಫೇರ್ ಭಾಗನೇ. ಹಾಗೆ ನೋಡಿದ್ರೆ ಈ ಬೆಂಜಮಿನ್ ನೆತನ್ಯಾಹು ಜೀವಂತವಾಗಿದ್ದಾರೆ. ಅವ್ರ ಪ್ರಾಣಕ್ಕೆ ಯಾವುದೇ ಅಪಾಯ ಇಲ್ಲ. ಕೆಲ ದಿನಗಳಲ್ಲಿ ಅವರು ನೇರವಾಗಿ ಯುದ್ಧ ಭೂಮಿಗೆ ಬರಬಹುದು ಅಂತ ಹೇಳಲಾಗ್ತಿದೆ. ವೀಕ್ಷಕರೇ, ಈಗ ಈ ಯುದ್ಧದ ಅಪ್ಡೇಟ್ಗಳಿಗೆ ಬರೋಣ. ಮೊನ್ನೆ USA ಇರಾನ್ನ ಪ್ರಮುಖ ಕ್ರೌಂಜೆಲ್ ಎನ್ನಲಾಗುವಂತ ಖಾರ್ಗ್ ಐಲ್ಯಾಂಡ್ ಮೇಲೆ ದಾಳಿ ನಡೆಸಿತ್ತು. ಈ ಒಂದು ಖಾರ್ಗ್ ಐಲ್ಯಾಂಡ್ ನಲ್ಲಿ ಇರಾನ್ನ ಸುಮಾರು 90% ತೈಲ ಉತ್ಪಾದನೆ ನಡೆಯುತ್ತೆ. ಮಿಸೈಲ್ ಲಾಂಚರ್ಗಳು, ಮಿಸೈಲ್ ಸೈಟ್ಗಳು, ನೌಕಾತಾಣಗಳು ಇವುಗಳ ಮೇಲೆ ದಾಳಿ ನಡೆದಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಒಂದು ಎಚ್ಚರಿಕೆಯನ್ನ ಕೊಟ್ಟಿತ್ತು. UAEಯಲ್ಲಿರುವಂತ ಜಬಲ್ ಅಲಿ ಪೋರ್ಟ್, ಪುಜೈರಾ ಪೋರ್ಟ್ ಮತ್ತು ಖಲೀಫಾ ಪೋರ್ಟ್ ಮೇಲೆ ದಾಳಿ ಮಾಡ್ತೇವೆ ಅಂತ ಅದು ಎಚ್ಚರಿಕೆ ಕೊಟ್ಟಿತ್ತು. ಆ ಒಂದು ಪೋರ್ಟ್ನ ಪ್ರದೇಶದ ಜನರು ಸುರಕ್ಷಿತ ಜಾಗಗಳಿಗೆ ತೆರಳಬೇಕು ಅಂತ ಕೂಡ ಅದು ಎಚ್ಚರಿಸಿತ್ತು. ಬರೀ ಮೊನ್ನೆ ಮಾತ್ರನೇ UAE ಮೇಲೆ 33 ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಹಾರಿಸಲ್ಪಟ್ಟಿದ್ವು. ಇಲ್ಲಿವರೆಗೂ ಒಟ್ಟು 1600 ಡ್ರೋನ್ ದಾಳಿಗಳು, 294 ಮಿಸೈಲ್ ದಾಳಿಗಳು ನಡೆದಿದ್ದಾವೆ. ಈ ಒಂದು ದಾಳಿಗಳಲ್ಲಿ 6 ಜನ ಮೃತಪಟ್ಟಿದ್ದಾರೆ, 140 ಜನ ಗಾಯಗೊಂಡಿದ್ದಾರೆ. ಇನ್ನು ಈಗ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಇರಾನ್ ಯಾಕೆ ವಿಶೇಷವಾಗಿ UAEನೇ ಟಾರ್ಗೆಟ್ ಮಾಡ್ತಿದೆ ಅನ್ನೋದು. ವೀಕ್ಷಕರೇ, ಇದರಲ್ಲಿ ಇರುವಂತ ಗೇಮ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಒಂದ್ ವೇಳೆ ಇರಾನ್ ಸೌದಿ ಅರೇಬಿಯಾ ಮೇಲೆ ದಾಳಿ ಮಾಡ್ತು ಅಂತ ಅನ್ಕೊಳ್ಳಿ, ಆದ್ರಿಂದ ಇರಾನ್ ಜನರಲ್ಲೇ ವಿರೋಧ ಉಂಟಾಗಬಹುದು. ಏಕೆಂದ್ರೆ ಈ ಸೌದಿ ಅರೇಬಿಯಾದಲ್ಲೇನೆ ಮೆಕ್ಕಾ ಮದೀನಾ ಎಂಬ ಪವಿತ್ರ ಸ್ಥಳ ಇರೋದು. ಅವುಗಳ ಮೇಲೆ ದಾಳಿ ಮಾಡ್ತಿದೆ ಅಂತ ಭಾವಿಸಿದ್ರೆ ಕಟ್ಟರ್ ಇಸ್ಲಾಮಿಕ್ ಜನರು ಇರಾನ್ ಸರ್ಕಾರದ ವಿರುದ್ಧ ತಿರುಗಿ ಬೀಳಬಹುದು. ಆ ಒಂದು ಕಾರಣದಿಂದ ಸೌದಿಯನ್ನ ಹೆಚ್ಚು ಟಾರ್ಗೆಟ್ ಮಾಡ್ತಿಲ್ಲ. ಇನ್ನು ಒಮಾನ್ ಮತ್ತು ಕುವೈತ್ನ ಬಗ್ಗೆ ನೋಡಿದ್ರೆ, ಈ ಒಮಾನ್ ಹೆಚ್ಚು ಧಾರ್ಮಿಕ ವಾತಾವರಣ ಹೊಂದಿದೆ. ಅಲ್ಲಿ ಹೆಚ್ಚು ಆಧುನಿಕ ಜೀವನ ಶೈಲಿ ಇಲ್ಲ. ಮದ್ಯಪಾನ, ಪಬ್, ಪಾರ್ಟಿ ಇತ್ಯಾದಿ ಇವೆಲ್ಲ ಕಡಿಮೆ. ಈ ಒಂದು ಕಾರಣದಿಂದ ಒಮಾನ್ ಅನ್ನು ಕೂಡ ಹೆಚ್ಚು ಟಾರ್ಗೆಟ್ ಮಾಡಿಲ್ಲ. ಇನ್ನು ಬಹರೇನ್ ಬಗ್ಗೆ ನೋಡುವುದಾದ್ರೆ, ಅಲ್ಲಿ ಶಿಯಾ ಜನಸಂಖ್ಯೆ ಹೆಚ್ಚು. ಅದಲ್ಲದೆ ಅಲ್ಲಿ US ನ 5th ಫ್ಲೀಟ್ ನೌಕಾತಾಣ ಇದೆ. ಇನ್ನು UAE ಬಗ್ಗೆ ಹೇಳಬೇಕು ಅಂದ್ರೆ, ಈ UAE ಸಂಪೂರ್ಣ ವಿಭಿನ್ನ. ಅದು ಮಾಡರ್ನ್ ಕಲ್ಚರ್ ಅನ್ನ ಉತ್ತೇಜನ ಮಾಡುತ್ತೆ. ಅಲ್ಲಿ ಬಹಳಷ್ಟು ವಿದೇಶಿಗಳು ವಾಸ ಮಾಡ್ತಾರೆ. ಅಲ್ಲಿ ಪಬ್ಗಳು, ಪಾರ್ಟಿಗಳು, ವೆಸ್ಟರ್ನ್ ಮ್ಯೂಸಿಕ್, ಫ್ಯಾಷನ್ ಶೋಗಳು ಇವೆಲ್ಲವೂ ಕೂಡ ನಡೀತವೆ. ಇದು ಇರಾನ್ನ ಶರಿಯಾ ನಿಯಮಗಳಿಗೆ ಸಂಪೂರ್ಣ ವಿರುದ್ಧ. ಆ ಒಂದು ಕಾರಣದಿಂದ UAE ಮೇಲೆ ದಾಳಿ ಮಾಡಿದ್ರೆ ಇರಾನ್ ಜನರಲ್ಲಿ ಅದು ದೊಡ್ಡ ವಿರೋಧ ಮೂಡೋದಿಲ್ಲ. ಇನ್ನೂ ಒಂದು ಪ್ರಮುಖ ಕಾರಣ ಏನು ಅಂದ್ರೆ, UAE ಇಸ್ರೇಲ್ ಜೊತೆ ಅಬ್ರಹಾಂ ಅಕಾರ್ಡ್ಸ್ ಒಪ್ಪಂದಕ್ಕೆ ಸಹಿ ಮಾಡಿದೆ. ಅವರು ಇಸ್ರೇಲ್ ನಿಂದ ಯುದ್ಧಾಸ್ತ್ರಗಳನ್ನ ಖರೀದಿ ಮಾಡ್ತಾರೆ. ಅದಲ್ಲದೆ UAE ಒಂದು ಅಂತಾರಾಷ್ಟ್ರೀಯ ವ್ಯವಹಾರ ಕೇಂದ್ರ. ಅದೊಂದು ರೀತಿ ಗ್ಲೋಬಲ್ ಹಬ್. ಮಧ್ಯಪ್ರಾಚ್ಯ, ಯುರೋಪ್, ಏಷ್ಯಾ ನಡುವೆ ನಡೆಯುವಂತಹ ವ್ಯವಹಾರಗಳ ಬಹುಪಾಲು ದುಬೈನಲ್ಲಿ ಇರುವಂತಹ ಬ್ಯಾಂಕ್ಗಳ ಮೂಲಕನೇ ನಡೆಯುತ್ತೆ. ಇನ್ನೂ ಕೆಲ ಆರೋಪಗಳು ಏನಂದ್ರೆ, UAE ಸುಡಾನ್ನಲ್ಲಿ ನಡೆದಂತ ಸಂಘರ್ಷದಿಂದ ಚಿನ್ನವನ್ನ ಸ್ಮಗ್ಲಿಂಗ್ ಮಾಡ್ತಿದೆ. ಅಲ್ಲಿ ರಾಜಕೀಯ ಅಸ್ಥಿರತೆಯನ್ನ ಉಂಟು ಮಾಡ್ತಿದೆ. ಈ ಒಂದು ಕಾರಣಗಳಿಂದ ಇರಾನ್ UAE ವಿರುದ್ಧ ದಾಳಿಯನ್ನ ಮಾಡ್ತಿದೆ ಎಂಬ ಮಾತುಗಳು ಕೇಳಿಬರ್ತಿವೆ. ಇನ್ನು ಈ ಸೌದಿ ಅರೇಬಿಯಾ ಯಾಕೆ ಯುದ್ಧಕ್ಕೆ ನೇರವಾಗಿ ಬರ್ತಿಲ್ಲ ಅನ್ನೋದು. ಒಂದ್ ವೇಳೆ ಸೌದಿ ಮತ್ತು ಇರಾನ್ ನೇರವಾಗಿ ಯುದ್ಧ ಮಾಡಿದ್ರೆ ಅದು ಸುನ್ನಿ ವರ್ಸಸ್ ಶಿಯಾ ಯುದ್ಧ ಆಗುತ್ತೆ. ಆದ್ರಿಂದ ಈಗ ಸೌದಿ ಡಿಫೆನ್ಸಿವ್ ಪೊಸಿಷನ್ ನಲ್ಲಿ ಇದೆ. ಇನ್ನು ಯೆಮೆನ್ನ ವಿಷಯಕ್ಕೆ ಬಂದ್ರೆ, ಯೆಮೆನ್ನಲ್ಲಿ ಒಟ್ಟು 3 ಗುಂಪುಗಳು ಇದ್ದಾವೆ. ಸೌದಿ ಅರೇಬಿಯಾ ಅಲ್ ಹದಿ ಸರ್ಕಾರವನ್ನ ಬೆಂಬಲಿಸಿದ್ರೆ ಇರಾನ್ ಹೌತಿ ಬಂಡುಕೋರರನ್ನ ಬೆಂಬಲಿಸುತ್ತೆ. UAE ಅಲ್ಲಿನ ಪ್ರತ್ಯೇಕವಾದಿ ಗುಂಪನ್ನ ಅಂದ್ರೆ STC ಬೆಂಬಲಿಸಿ ಅಲ್ಲಿನ ಬಂದರುಗಳನ್ನ ವಶಪಡಿಸಿಕೊಳ್ಳೋದಕ್ಕೆ ನೋಡ್ತಾ ಇದೆ. ಇನ್ನು ಸೌದಿ ಅರೇಬಿಯಾ ತಂತ್ರ ಏನಪ್ಪಾ ಅಂದ್ರೆ, ಸೌದಿ ಅರೇಬಿಯಾ ಈಗ ಸದ್ಯಕ್ಕೆ ಒಂದ್ ರೀತಿ ರಕ್ಷಣಾತ್ಮಕವಾಗಿ ಇದೆ. ಇರಾನ್ ಮತ್ತು UAE ಎರಡೂ ಕೂಡ ಯುದ್ಧ ಮಾಡಿ ದುರ್ಬಲಗೊಂಡ್ರೆ ತಾನು ಆ ಪ್ರದೇಶದ ಏಕೈಕ ನಾಯಕ ಆಗಬಹುದು ಎಂಬುದು ಸೌದಿಯ ಲೆಕ್ಕಾಚಾರ ಆಗಿರಬಹುದು. ಒಟ್ಟಿನಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ, ಬೆಂಜಮಿನ್ ನೆತನ್ಯಾಹು ಸುರಕ್ಷಿತವಾಗಿದ್ದಾರೆ. ಈಗ ನಡೀತಿರೋದು ಕೇವಲ ಆಯುಧಗಳ ಯುದ್ಧ ಅಲ್ಲ, ಬದಲಾಗಿ ದೇಶಗಳ ಆರ್ಥಿಕತೆ ಮತ್ತು ಜನರ ಮಾನಸಿಕ ಧೈರ್ಯವನ್ನ ಕೆಡಿಸುವಂತ ತಾಂತ್ರಿಕ ಯುದ್ಧವಾಗಿದೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.